RCB ಮ್ಯಾಚ್ ಸೋಲ್ಲಕ್ ಕಾರಣನೇ ನಮ್ ದೋಸ್ತ. ಅವ್ನಿಗೆ ಹೇಳಿದ್ರಿ ನಾ ಮ್ಯಾಚ್ ನೋಡಕ್ ಹೋಗ್ಬೇಡಪ್ಪ ಅಂತ. ನಮ್ಮ ನಡೆ ಎರಡನೇ ಬಾರಿ ಊಟಿ ಈ ಕಡೆ. ಲಾಸ್ಟ್ ಟೈಮ್ ಟ್ರಾವೆಲರ್ಸ್ ಬೇರೆ ಇದ್ರಿ, ಈ ಸಲ ಪ್ರಾಪರ್ಟಿನೇ ಬೇರೆ ಅದ. ನಾ ಹೋಟೆಲಿಗೆ ಬಂದು ಎಂಟ್ರಿ ಎಲ್ಲದಂತ ಹುಡುಕ್ಲತ್ತೀನ್ರಿ, ಕಾಣಿಸ್ಲೇ ಇಲ್ಲ. ನೋಡ್ರಿ ಮನಿ ಮ್ಯಾಲ ಬಂದ್ ನಿಂತೀವ್ರಿ ನಾವು. ಎಲ್ಲ ಕಡೆ ಹೋಟೆಲ್ದು ಮನಿ ಎಂಟ್ರಿ ಫಸ್ಟ್ ಫ್ಲೋರಿಗೆ ಇರ್ತದ, ಇಲ್ಲಾಂದ್ರೆ ಗ್ರೌಂಡ್ ಫ್ಲೋರಿಗೆ ಇರ್ತದ. ಬಟ್ ನಾವು ಉಳ್ಕೊಂಡಿದ್ದು ಪ್ರಾಪರ್ಟಿದ ಎಂಟ್ರಿನೇ ಬೇರೆ ಐತ್ರಿ. ಫಸ್ಟ್ ನಾವು ಮನಿ ಮ್ಯಾಗ್ ಬರ್ತೀವಿ, ಅಲ್ಲಿಂದ ಫಸ್ಟ್ ಫ್ಲೋರಿಗೆ ಬರ್ತೀವಿ, ಅಲ್ಲಿಂದ ಗ್ರೌಂಡ್ ಫ್ಲೋರಿಗೆ ಬರ್ತೀವಿ. ಊಟಿಗೆ ಬಂದು ಊಟಿ ವೆದರ್ ಎಂಜಾಯ್ ಮಾಡಿ ಆರಾಮಾಗಿ ಐಟ್ನರಿ ನೋಡ್ಕೊಂಡು ಸುತ್ತಾಡೋ ಬದಲು ನಾನು ಊಟಿ ಗಲ್ಲಿ ಗಲ್ಲಿ ಸುತ್ತಾಡ್ಕೊತಾ ಬಂದ್ರಿ. ಇವತ್ತು ಚಾರ್ಜ್ ನೋಡತ್ತೀನಿ 1% ಆದ್ರಿ. ನಮ್ ಟ್ರಾವೆಲ್ ಹತ್ರ ಕೇಳ್ದ ಯಾರ ಬಲ್ಲಿ ಡೇಟಾ ಕೇಬಲ್ ಇಲ್ಲ. ನಂದು ಐಫೋನ್ ಡೇಟಾ ಕೇಬಲ್ ವರ್ಕ್ ಆಗ್ಲತ್ತಿದಿಲ್ಲ. ಊಟಿ ಗಲ್ಲಿ ಗಲ್ಲಿ ಸುತ್ತಾಡಿ ಹಂಗೋ ಹಿಂಗೋ ಒಂದ್ ಡೇಟಾ ಕೇಬಲ್ ಖರೀದಿ ಮಾಡ್ಬಿಟ್ಟ. ಅಲ್ಲಿಂದ ಗಾಡಿ ಎತ್ಕೊಂಡು ನಾವು ಹೋಗಿದ್ದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ನೋಡ್ಲಕ್ಕ. ಆ ವ್ಯೂ ಪಾಯಿಂಟ್ ನೋಡ್ಕೊಂಡು RCB ಮ್ಯಾಚ್ ನೋಡೋದಕ್ಕಿಂತ ಮೊದಲು ವಾಟ್ಸ್ಆಪ್ ನಾಗ ನಮ್ ದೋಸ್ತನ್ ಸ್ಟೇಟಸ್ ನೋಡಿದ್ರಿ. ಇವ ಮ್ಯಾಚ್ ನೋಡ್ಲಕ್ ಯಾವಾಗ ಸ್ಟೇಡಿಯಮಿಗೆ ಹೋಗ್ಯಾನ ಅಂತೇಳಿ ನನಗೆ ಗೊತ್ತಾಯ್ತು. ಅವಾಗಿನ ಹಿಡಿದು ನಾ ಸ್ಕೋರ್ ನೋಡೋದ ಬಿಟ್ಬಿಟ್ರಿ. ಯಾಕಂದ್ರೆ ಆಲ್ರೆಡಿ ಮ್ಯಾಚ್ ರಿಸಲ್ಟ್ ನನಗೆ ಗೊತ್ತಾಗ್ಬಿಡ್ತೀರಿ. ನಾವು ಸೋತೀವಿ ಅಂತೇಳಿ ಸ್ವಲ್ಪ ಬೇಜಾರ ಆಯ್ತ್ರಿ. ಬಟ್ ಇವ್ರು ಸೋತಾರ ಅಂತೇಳಿ ಮನ್ಸಿಗೆ ಹಾಲ್ ಕೊಡೋದಷ್ಟು ಖುಷಿ ಆಯ್ತು. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.